ಓವರ್ ಟ್ರೇಡಿಂಗ್. ಟ್ರೇಡಿಂಗ್ನಲ್ಲಿ ನಿಮ್ಮ ಕ್ಯಾಪಿಟಲನ್ನು ನಿಧಾನವಾಗಿ ಕೊಲ್ಲುವ ಅಭ್ಯಾಸ. ನೀವು ಒಂದು ಟ್ರೇಡ್ ತೆಗೆದುಕೊಂಡಿರಿ, ಲಾಸ್ ಆಯಿತು, ಪರವಾಗಿಲ್ಲ, ಇನ್ನೊಂದು ಟ್ರೇಡ್ ತೆಗೆದುಕೊಳ್ತೀರಿ, ಮತ್ತೊಂದು ಟ್ರೇಡ್ ಮತ್ತೆ ಲಾಸ್. ಈ ಸಲ ಖಂಡಿತ ರಿಕವರ್ ಮಾಡಿಕೊಳ್ಳಬೇಕು ಅಂತ ಮತ್ತೊಂದು ಟ್ರೇಡ್ ಮಾಡ್ತೀರಾ. ಹೀಗೆ ಒಂದು ಟ್ರೇಡ್, ಎರಡು ಟ್ರೇಡ್ ಅಂತ ಶುರುವಾದದ್ದು ದಿನದ ಕೊನೆಯಲ್ಲಿ 10ರಿಂದ 15 ಟ್ರೇಡ್ ಆಗಿರುತ್ತೆ. ಅದರ ಪ್ರಶ್ನೆ ಏನು ಗೊತ್ತಾ? ನೀವು ಮಾರ್ಕೆಟ್ ಜೊತೆ ಟ್ರೇಡ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಎಮೋಷನ್ ಜೊತೆ ಫೈಟ್ ಮಾಡ್ತಿದ್ದೀರಾ? ಇದನ್ನು ನಾವು ಓವರ್ ಟ್ರೇಡಿಂಗ್ ಅಂತ ಕರಿತೇವೆ. ಓವರ್ ಟ್ರೇಡಿಂಗ್ ಅಂದರೆ ಕೇವಲ ಹೆಚ್ಚು ಟ್ರೇಡ್ ತೆಗೆದುಕೊಳ್ಳೋದು ಅಲ್ಲ, ನಿಮ್ಮ ಟ್ರೇಡಿಂಗ್ ಸಿಸ್ಟಮ್ ಹೇಳದೇ ಇದ್ದರೂ ಟ್ರೇಡ್ ತೆಗೆದುಕೊಳ್ಳೋದು, ಪ್ರಾಪರ್ ಸೆಟಪ್ ಇಲ್ಲದಿದ್ದರೂ ಎಂಟ್ರಿ ಮಾಡೋದು, ಒಂದು ಲಾಸ್ ಆದ ಮೇಲೆ ತಕ್ಷಣ ಮತ್ತೊಂದು ಟ್ರೇಡ್ ತೆಗೆದುಕೊಳ್ಳೋದು, ಪ್ರಾಫಿಟ್ ಆಯಿತು ಅಂತ ಇನ್ನಷ್ಟು ಪ್ರಾಫಿಟ್ ಬೇಕು ಅಂತ ಮತ್ತೆ ಮತ್ತೆ ಟ್ರೇಡ್ ಮಾಡೋದು. ಇವೆಲ್ಲವೂ ಓವರ್ ಟ್ರೇಡಿಂಗ್ನ ಲಕ್ಷಣಗಳು. ಒಬ್ಬ ಡಿಸಿಪ್ಲಿನ್ ಟ್ರೇಡರ್ ಮಾರ್ಕೆಟ್ನಲ್ಲಿ ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ಮಾಡ್ತಾನೆ. ಆದರೆ ಓವರ್ ಟ್ರೇಡರ್ ಏನು ಮಾಡ್ತಾನೆ ಗೊತ್ತಾ? ಮಾರ್ಕೆಟ್ ಓಪನ್ ಆಯಿತು, ಕ್ಯಾಂಡಲ್ ಮೂವ್ ಆಯಿತು, ಸ್ವಲ್ಪ ಪ್ರೈಸ್ ಕೆಳಗೆ ಬಂತು, ಸ್ವಲ್ಪ ಮೇಲೆ ಹೋಯಿತು, ಪ್ರತಿಯೊಂದು ಮೂಮೆಂಟ್ನಲ್ಲೂ ಆಪರ್ಚುನಿಟಿ ಹುಡುಕ್ತಾನೆ. ಅವನಿಗೆ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡದೇ ಕುಳಿತುಕೊಳ್ಳುವುದು ತುಂಬ ಕಷ್ಟ. ಆದರೆ ನೆನಪಿಟ್ಟುಕೊಳ್ಳಿ, ಮಾರ್ಕೆಟ್ ಪ್ರತಿಯೊಂದು ಮೂಮೆಂಟ್ ನಿಮ್ಮ ಆಪರ್ಚುನಿಟಿ ಅಲ್ಲ. ಓವರ್ ಟ್ರೇಡಿಂಗ್ಗೆ ಮುಖ್ಯ ಕಾರಣ ಎಮೋಷನ್. ಮೊದಲನೇದು ರಿವೆಂಜ್ ಟ್ರೇಡಿಂಗ್. ಒಂದು ಟ್ರೇಡ್ ಲಾಸ್ ಆಯಿತು, ನಮ್ಮ ಮೈಂಡ್ ತಕ್ಷಣ ಹೇಳುತ್ತದೆ ಈ ಲಾಸನ್ನು ಇವತ್ತು ರಿಕವರ್ ಮಾಡಲೇಬೇಕು. ಅದಕ್ಕಾಗಿ ಸೆಟಪ್ ಇಲ್ಲದಿದ್ದರೂ ಟ್ರೇಡ್ ತೆಗೆದುಕೊಳ್ತೇವೆ. ಓಕೆನಾ? ಸೊ ಎರಡನೇದು ಫೋಮೋ. ಮಾರ್ಕೆಟ್ ವೇಗವಾಗಿ ಮೇಲಕ್ಕೆ ಹೋಗುತ್ತಿದೆ, ನಾವು ಟ್ರೇಡ್ನಲ್ಲಿ ಇಲ್ಲ, ಆಗ ಮನಸ್ಸು ಹೇಳುತ್ತದೆ ಅಯ್ಯೋ ಈ ಮೂವ್ ಮಿಸ್ ಆಯಿತು, ತಕ್ಷಣ ಎಂಟ್ರಿ. ಆದರೆ ನಾವು ಎಂಟ್ರಿ ಮಾಡಿದ ಕೂಡಲೇ ಮಾರ್ಕೆಟ್ ರಿವರ್ಸ್ ಆಗುತ್ತದೆ. ಮೂರನೇದು ಗ್ರೀಡ್. ಒಂದು ಉತ್ತಮ ಪ್ರಾಫಿಟ್ ಬಂದಿದೆ, ಆದರೆ ನಮಗೆ ಸಾಕಾಗುವುದಿಲ್ಲ, ಇನ್ನೊಂದು ಟ್ರೇಡ್ ತೆಗೆದುಕೊಂಡರೆ ಇನ್ನೂ ಹೆಚ್ಚು ಅರ್ನ್ ಮಾಡಬಹುದು ಅಂತ ಮತ್ತೆ ಟ್ರೇಡ್ ಮಾಡ್ತೀವಿ. ಒಳ್ಳೆಯ ದಿನವನ್ನು ಕೂಡ ಕೆಟ್ಟ ದಿನವನ್ನಾಗಿ ಮಾಡಿಕೊಳ್ಳುತ್ತೇವೆ. ನಾಲ್ಕನೇದು ಬೋರ್ಡಮ್. ಇದು ತುಂಬ ಡೇಂಜರಸ್. ಮಾರ್ಕೆಟ್ನಲ್ಲಿ ಯಾವುದೇ ಸೆಟಪ್ ಇಲ್ಲ, ಆದರೆ ನಾವು ಸ್ಕ್ರೀನ್ ಮುಂದೆ ಕುಳಿತಿದ್ದೇವೆ, ಏನಾದರೂ ಮಾಡಬೇಕು ಅನಿಸುತ್ತದೆ, ಆಗ ರ್ಯಾಂಡಮ್ ಟ್ರೇಡ್ ತೆಗೆದುಕೊಳ್ತೇವೆ. ಟ್ರೇಡಿಂಗ್ನಲ್ಲಿ ಕೆಲವೊಮ್ಮೆ ಏನೂ ಮಾಡದೇ ಇರುವುದು ಕೂಡ ಒಂದು ಪೊಸಿಷನ್. ಸೊ ಓವರ್ ಟ್ರೇಡಿಂಗ್ನ ಏನು ಪರಿಣಾಮ ಆಗುತ್ತೆ? ಓವರ್ ಟ್ರೇಡಿಂಗ್ ನಿಮ್ಮ ಕ್ಯಾಪಿಟಲ್ ಮಾತ್ರ ಕಳೆದುಕೊಳ್ಳೋದಿಲ್ಲ, ಅದು ನಿಮ್ಮ ಮೆಂಟಲ್ ಪೀಸನ್ನು ಕಳೆದುಕೊಳ್ಳುತ್ತದೆ. ಮೊದಲು ಒಂದು ಲಾಸ್, ನಂತರ ಮತ್ತೊಂದು ಲಾಸ್, ಆಮೇಲೆ ಲಾಟ್ ಸೈಜ್ ಹೆಚ್ಚಿಸುತ್ತೇವೆ. ಈ ಟ್ರೇಡ್ನಲ್ಲಿ ಎಲ್ಲವನ್ನು ರಿಕವರ್ ಮಾಡಬೇಕು ಅಂತ ದೊಡ್ಡ ರಿಸ್ಕ್ ತೆಗೆದುಕೊಳ್ತೇವೆ. ಒಂದು ಕೆಟ್ಟ ಟ್ರೇಡ್, ಮತ್ತೊಂದು ಕೆಟ್ಟ ಟ್ರೇಡ್, ಆಮೇಲೆ ದಿನದ ಕೊನೆಯಲ್ಲಿ ಅಕೌಂಟ್ ಮಾತ್ರ ಇಲ್ಲ. ಕಾನ್ಫಿಡೆಂಟ್ ಕೂಡ ಕುಸಿಯುತ್ತದೆ. ಮುಂದಿನ ದಿನ ಮಾರ್ಕೆಟ್ ಓಪನ್ ಆಗುವ ಮುಂಚೆ ಭಯ ಶುರುವಾಗುತ್ತದೆ, ಇವತ್ತು ಲಾಸ್ ಆಗಬಾರ್ದು. ಈ ಫಿಯರ್ನೊಂದಿಗೆ ಟ್ರೇಡ್ ಮಾಡಿದಾಗ ಡಿಸಿಷನ್ ಮೇಕಿಂಗ್ ಇನ್ನಷ್ಟು ಕೆಟ್ಟದಾಗುತ್ತದೆ. ಇದು ಒಂದು ಡೇಂಜರಸ್ ಸೈಕಲ್. ಲಾಸ್, ಎಮೋಷನ್, ಓವರ್ ಟ್ರೇಡಿಂಗ್, ಮೋರ್ ಲಾಸ್, ಮೋರ್ ಎಮೋಷನ್ಸ್. ಈ ಸೈಕಲನ್ನು ಬ್ರೇಕ್ ಮಾಡಬೇಕು. ಹಾಗಾದರೆ ಓವರ್ ಟ್ರೇಡಿಂಗನ್ನು ಹೇಗೆ ಕಂಟ್ರೋಲ್ ಮಾಡುವುದು? ರೂಲ್ ನಂಬರ್ 1, ಡೈಲಿ ಟ್ರೇಡ್ನ ಲಿಮಿಟ್ ಮಾಡಿ. ಉದಾಹರಣೆಗೆ ದಿನಕ್ಕೆ ಮ್ಯಾಕ್ಸಿಮಮ್ 3 ಟ್ರೇಡ್ ಅಂತ ಅಂದರೆ 3 ಟ್ರೇಡ್. 3 ಟ್ರೇಡ್ಸ್ ಮುಗಿದ ಮೇಲೆ ಮಾರ್ಕೆಟ್ ಎಷ್ಟೇ ಮೂವ್ ಆದರೂ ಸ್ಟಾಪ್ ಮಾಡಿ. ನಿಮ್ಮ ಜಾಬ್ ಪ್ರತಿಯೊಂದು ಮೂವ್ನ ಹಿಡಿಯುವುದು ಅಲ್ಲ, ನಿಮ್ಮ ಜಾಬ್ ನಿಮ್ಮ ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ಮಾಡುವುದು. ರೂಲ್ ನಂಬರ್ 2, ಎಂಟ್ರಿಗೂ ಮುಂಚೆ ಚೆಕ್ ಲಿಸ್ಟ್ ಇರಲಿ. ಟ್ರೇಡ್ ಕ್ಲಿಯರ್ ಇದೆಯಾ, ನನ್ನ ಸೆಟಪ್ ಬಂದಿದೆಯಾ, ಸ್ಟಾಪ್ ಲಾಸ್ ಎಲ್ಲಿ, ರಿಸ್ಕ್ ಎಷ್ಟು, ರಿಸ್ಕ್ ರಿವಾರ್ಡ್ ಅಕ್ಸೆಪ್ಟಬಲ್ ಇದೆಯಾ? ಈ ಪ್ರಶ್ನೆಗಳಿಗೆ ಆನ್ಸರ್ ಸಿಗದಿದ್ದರೆ ನೋ ಟ್ರೇಡ್. ಲಾಸ್ ನಂತರ ಬ್ರೇಕ್ ತೆಗೆದುಕೊಳ್ಳಿ. ಒಂದು ದೊಡ್ಡ ಲಾಸ್ ಆಯಿತು ಅಂದರೆ ತಕ್ಷಣ ಮತ್ತೊಂದು ಟ್ರೇಡ್ ಬೇಡ. 10-15 ನಿಮಿಷ ಸ್ಕ್ರೀನಿಂದ ದೂರ ಹೋಗಿ, ಮೈಂಡ್ ಕಾಮ್ ಆದ ನಂತರ ಮತ್ತೆ ಮಾರ್ಕೆಟ್ ನೋಡಿರಿ. ರೂಲ್ ನಂಬರ್ 4, ಡೈಲಿ ಲಾಸ್ ಲಿಮಿಟ್ ಇಡಿ. ಉದಾಹರಣೆಗೆ ನಿಮ್ಮ ಟ್ರೇಡಿಂಗ್ ಕ್ಯಾಪಿಟಲ್ಗೆ ಅನುಗುಣವಾಗಿ ಒಂದು ಫಿಕ್ಸ್ಡ್ ಮ್ಯಾಕ್ಸಿಮಮ್ ಡೈಲಿ ಲಾಸ್ನ ಲಿಮಿಟ್ ಇಡಿ. ಅದನ್ನು ಮಾಡಿದರೆ ಆ ದಿನ ಟ್ರೇಡಿಂಗ್ ಮುಗಿಯಿತು. ಟ್ರೇಡಿಂಗ್ ಜರ್ನಲ್ನ ಮೇಂಟೈನ್ ಮಾಡಿ. ಇದು ರೂಲ್ ನಂಬರ್ 5. ಪ್ರತಿ ಟ್ರೇಡ್ ನಂತರ ಬರೀರಿ, ಎಂಟ್ರಿ ಯಾಕೆ ತೆಗೆದುಕೊಂಡೆ, ಸೆಟಪ್ ಇತ್ತಾ, ಎಮೋಷನ್ ಏನಿತ್ತು, ಎಕ್ಸಿಟ್ ಯಾಕೆ ಮಾಡಿದೆ. ನೀವು ನಿಮ್ಮ ಟ್ರೇಡ್ಸನ್ನು ರಿವೈವ್ ಮಾಡಿ. ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಮಾರ್ಕೆಟ್ ಅಲ್ಲ ಅನ್ನೋದು ಗೊತ್ತಾಗಬಹುದು, ಅದು ನಿಮ್ಮ ಓನ್ ಬಿಹೇವಿಯರ್ ಆಗಿರಬಹುದು. ಕೊನೆಗೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಟ್ರೇಡಿಂಗ್ನಲ್ಲಿ ಹೆಚ್ಚು ಟ್ರೇಡ್ಸ್ ತೆಗೆದುಕೊಂಡವನು ಸಕ್ಸಸ್ಫುಲ್ ಟ್ರೇಡರ್ ಅಲ್ಲ. ಸರಿಯಾದ ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ತೆಗೆದುಕೊಂಡು ರಿಸ್ಕ್ ಕಂಟ್ರೋಲ್ ಮಾಡಿಕೊಂಡು ಪೇಷನ್ಸಿಂದ ವೇಟ್ ಮಾಡುವ ಟ್ರೇಡನ್ನೇ ಲಾಂಗ್ ಟರ್ಮಲ್ಲಿ ಸರ್ವೈವ್ ಆಗುವ ಸಾಧ್ಯತೆ ಹೆಚ್ಚು. ಮಾರ್ಕೆಟ್ ನಾಳೆಯೂ ಇರುತ್ತದೆ. ಇವತ್ತು ಟ್ರೇಡ್ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ, ಕ್ಯಾಪಿಟಲ್ ಉಳಿಸಿಕೊಂಡಿದ್ದರೆ ನಾಳೆ ಮತ್ತೊಂದು ಆಪರ್ಚುನಿಟಿ ಇರುತ್ತದೆ.
ಆದ್ದರಿಂದ ಇಂದಿನಿಂದ ಒಂದು ಸಿಂಪಲ್ ರೂಲ್ ಇಟ್ಕೊಳ್ಳಿ, ನೋ ಸೆಟಪ್ ನೋ ಟ್ರೇಡ್. ಪ್ರಾಫಿಟ್ಗಿಂತ ಮೊದಲು ನಿಮ್ಮ ಕ್ಯಾಪಿಟಲ್ ಮತ್ತು ನಿಮ್ಮ ಡಿಸಿಪ್ಲಿನನ್ನು ಪ್ರೊಟೆಕ್ಟ್ ಮಾಡಿ. ಯಾಕೆಂದರೆ ಟ್ರೇಡಿಂಗ್ನಲ್ಲಿ ಮೊದಲು ಸರ್ವೈವ್ ಆಗಬೇಕು, ನಂತರ ಮಾತ್ರ ಥ್ರೈವ್ ಆಗಬೇಕು.